ಸಿಟಿ ಜಂಜಾಟದಲ್ಲಿ ರಸ್ತೆ ಅಭಿವೃದ್ಧಿ ನಿರ್ಲಕ್ಷ್ಯ, ಸಾರ್ವಜನಿಕರ ತೀವ್ರ ಆಕ್ರೋಶ. ಚುನಾವಣೆ ಬಂದರೆ ಸಾಕು, ಹಳ್ಳಿಗಳಿಗೆ ಲಗ್ಗೆ ಇಡುವ ರಾಜಕಾರಣಿಗಳು ಅಭಿವೃದ್ಧಿಯ ಮಹಾಪೂರವನ್ನೇ ಹರಿಸ್ತೇವೆ ಅಂತ ಭರವಸೆಗಳ ಮೂಟೆಯನ್ನು ಬಿಚ್ಚಿಡ್ತಾರೆ. ಆದರೆ ಚುನಾವಣೆ ಮುಗಿದ ನಂತರ ಅಧಿಕಾರದ ಗದ್ದುಗೆ ಏರ್ತಾ ಇದ್ದಂತೆ ಅದೇ ಜನರನ್ನ, ಅದೇ ಹಳ್ಳಿಗಳನ್ನ ಮರೆತು ಬಿಡ್ತಾರೆ. ಇದಕ್ಕೆ ಜೀವಂತ ಸಾಕ್ಷಿ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಎಲಿಹಡಲಗಿ ಗ್ರಾಮದಿಂದ ಅಡಹಳಟ್ಟಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇಲ್ಲಿನ ಜನರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಹತ್ತಾರು ಬಾರಿ ಮಾಧ್ಯಮಗಳಲ್ಲಿ ವರದಿಯಾದರೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಂತೆ ನಟಿಸ್ತಾ ಇರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಈ ರಸ್ತೆ ಯಾವುದೇ ಹಳ್ಳವಲ್ಲ, ಬದಲಿಗೆ ಅಥಣಿ ತಾಲೂಕಿನ ಎಲಿಹಡಲಗಿ ಗ್ರಾಮದಿಂದ ಅಡಹಳಟ್ಟಿ ಗ್ರಾಮಕ್ಕೆ ಹೋಗುವಂತಹ ಪ್ರಮುಖವಾದ ರಸ್ತೆ. ಈ ರಸ್ತೆಗೆ ಈಗ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಇಡೀ ರಸ್ತೆ ಉದ್ದಕ್ಕೂ ಬರೀ ತೆಗ್ಗು ಗುಂಡಿಗಳೇ ತುಂಬಿಕೊಂಡಿದ್ದು ರಸ್ತೆ ಎಲ್ಲಿದೆ, ಹೊಂಡ ಎಲ್ಲಿದೆ ಅಂತ ಹುಡುಕುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ದಿನನಿತ್ಯ ಈ ರಸ್ತೆಯಲ್ಲಿ ಅನೇಕ ಬೈಕ್ ಸವಾರರು, ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇನ್ನು ಆಡಳಿತ ವ್ಯವಸ್ಥೆಗೆ ಹಿಡಿಶಾಪವನ್ನು ಸಾರ್ವಜನಿಕರು ಹಾಕ್ತಾ ಇದ್ದಾರೆ. ಚುನಾವಣೆ ಬಂದಾಗ ಮತ ಕೇಳಲು ಬರುವ ರಾಜಕಾರಣಿಗಳು ನಾವು ಈ ಭಾಗವನ್ನು ಸುವರ್ಣ ಕ್ಷೇತ್ರ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಕನಿಷ್ಠ ಆ ಒಂದು ರಸ್ತೆಗೆ ತೇಪೆ ಕೂಡ ಹಚ್ಚಿಲ್ಲ. ಕೇವಲ ಒಂದು ರಸ್ತೆ ಮಾತ್ರವಲ್ಲ, ಅಥಣಿ ತಾಲೂಕಿನ ಇನ್ನು ಅನೇಕ ಪ್ರಮುಖ ರಸ್ತೆಗಳು ಕೂಡ ನಾಶವಾಗಿವೆ. ಆದರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗಮನವನ್ನು ಹರಿಸ್ತಾ ಇಲ್ಲ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಇನ್ನು ಸ್ಥಳೀಯ ನಿವಾಸಿ ಬೈಕ್ ಸವಾರ ಸ್ವಾಮಿ ಈ ಸಂದರ್ಭದಲ್ಲಿ ಮಾತನಾಡಿದರು. ನೋಡಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೀವು ನೋಡ್ಬೋದು. ದೃಶ್ಯಾವಳಿಯಲ್ಲಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೋಡ್ಬೋದು. ನೋಡಿ, ಗಾಡಿ ಸಂಚರಿಸಬೇಕಾದ್ರೆ ಎಷ್ಟೊಂದು ತೆಗ್ಗು ಗುಂಡಿಗಳಿವೆ. ಈ ರೀತಿ ರಸ್ತೆ ಹದಗೆಟ್ಟು ಹೋದರೆ ವಾಹನ ಸವಾರರು ಮತ್ತು ಬೈಕ್ ಸವಾರರು ಯಾವ ರೀತಿ ತಿರುಗಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು. ಇನ್ನಾದರೂ ಹದಗೆಟ್ಟು ಹೋಗಿರುವ ಈ ಒಂದು ಎಲಿಹಡಲಗಿ ಅಡಹಳಟ್ಟಿ ರಸ್ತೆಯನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಈ ರಸ್ತೆಯನ್ನು ಸುಧಾರಣೆ ಮಾಡ್ತಾರಾ ಇಲ್ವಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಈಗ ಅಥಣಿ ತಾಲೂಕಿನ ಅಡಹಳಟ್ಟಿ ಗ್ರಾಮದಿಂದ ಹೋಗ್ಬೇಕಾದ್ರೆ ಯಲಡಗಿ ಗ್ರಾಮದಿಂದ 4 ಕಿಲೋಮೀಟರ್ ರಸ್ತೆ ಐತ್ರಿ, ಅಲ್ಲಿ ಹದಗೆಟ್ಟು ಹೋಗೈತ್ರಿ ಫುಲ್. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಥಣಿ ಮತಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಯಲಡಗಿ ಹಾಗೂ ಅಡಹಳಟ್ಟಿ ಮಾರ್ಗವಾಗಿ ಗಡಿ ಭಾಗದವರೆಗೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ. ಏಕೆಂದರೆ ಗುಂಡಿನ ಸರಿಮಾಲೆಯನ್ನು ಇವತ್ತು ನೋಡಬೇಕಾಗಿದೆ. ಇದರಿಂದ ಜನರಿಗೆ ಹೋಗಲು ಬರಲು ತೊಂದರೆಯಾಗಿ ಆಗ್ತಾ ಇದೆ ಮತ್ತು ಅಲ್ಲಿ ಅಪಘಾತವೂ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು, ಶಾಸಕರು ಆ ರಸ್ತೆಯನ್ನು ತಾವು ಸುಧಾರಣೆಯನ್ನು ಮಾಡಿ ಒಂದು ಡಾಂಬರೀಕರಣವನ್ನು ಮಾಡಬೇಕನ್ನೋ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ. ಯಾವ ರೀತಿ ತೆಗ್ಗು ಗುಂಡಿ ಇದ್ದಾವೆ ನೋಡಿ. ಹಳ್ಳು